ಧೈರ್ಯದ ಜನ್ಮ, ಧರ್ಮದ ರಕ್ಷಕರು. ಭಾರತದ ಇತಿಹಾಸದ ಪುಟಗಳನ್ನು ತೆರೆದರೆ ಮೊದಲಿಗೆ ಸೂರ್ಯನಂತೆ ಹೊಳೆಯುವ ಹೆಸರು ಸೂರ್ಯವಂಶ ಆರ್ಯ ಕ್ಷತ್ರಿಯ. ಸೂರ್ಯವಂಶ ಎಂದರೆ ಬೆಳಕು, ಆರ್ಯ ಎಂದರೆ ಶ್ರೇಷ್ಠ ಶುದ್ಧ, ಕ್ಷತ್ರಿಯ ಎಂದರೆ ರಕ್ಷಕರು. ಇಕ್ಷ್ವಾಕು ವಂಶ, ಮನುವಂಶ, ದಶರಥ ರಾಮಚಂದ್ರರ ವಂಶ, ಇವುಗಳ ಪರಂಪರೆಯನ್ನು ಹೊತ್ತವರು ಎಂದು ಪುರಾಣ ಇತಿಹಾಸಗಳು ಹೇಳುತ್ತವೆ. ಮಣ್ಣಿಗೆ ಮೂರನೇ ಕಣ್ಣು, ಧರ್ಮಕ್ಕೆ ಪ್ರಾಣ, ಜನರ ರಕ್ಷಣೆಗೆ ನೆತ್ತರು ಹರಿಸುವರು. ಸೂರ್ಯನ ಶಕ್ತಿಯನ್ನೇ ಜೀವನದಲ್ಲಿ ತಂದುಕೊಂಡವರು. ಬೆಳಕಿನ ಪೂಜೆ, ಹೋಮ, ಯೋಗ, ಶುದ್ಧ ಜೀವನ, ನೇರ ಮಾತು, ಧರ್ಮ ಮತ್ತು ಶಿಸ್ತಿಗೆ ಗಟ್ಟಿಯಾದ ನಂಬಿಕೆ. ಅನ್ಯಾಯವನ್ನು ತಾಳುವುದು ಪಾಪ, ನ್ಯಾಯಕ್ಕಾಗಿ ನಿಲ್ಲುವುದು ಕರ್ತವ್ಯ. ಈ ನಂಬಿಕೆಯೇ ಇವರ ಬದುಕಿನ ಕಂಬ. ಬಟ್ಟೆ ಬಳಕೆ, ಆಹಾರ ಎಲ್ಲವೂ ಸರಳ, ಆದರೆ ವ್ಯಕ್ತಿತ್ವ ರಾಜಮನೆತನದಂಥದ್ದು. ಹೃದಯದಲ್ಲಿ ದಯೆ, ಕೈಯಲ್ಲಿ ಶಕ್ತಿ, ಕಣ್ಣಲ್ಲಿ ಹೊಂಬಣ್ಣದ ಜ್ಯೋತಿ, ಕುಟುಂಬ, ಸಂಸ್ಕಾರ ಮತ್ತು ಗೌರವ. ಸೂರ್ಯವಂಶ ಆರ್ಯರು ಪೂರ್ವಜರ ಹೆಸರನ್ನು ಹೆಮ್ಮೆಯಿಂದ ಹಿಡಿದಿರುವವರು. ಕುಲದೈವ, ಧರ್ಮ, ಆಚರಣೆಗಳಿಗೆ ಅಪಾರ ಗೌರವ. ಭಾರತಕ್ಕೆ ನ್ಯಾಯ, ಆಯುಧ, ಜ್ಞಾನ, ಶಿಸ್ತು ಇದೆಲ್ಲದರ ಬೆಳಕನ್ನು ತಂದವರು. ಇಕ್ಷ್ವಾಕು ಮಹಾರಾಜ, ದಿಲೀಪ, ಭಗೀರಥ, ದಶರಥ, ಶ್ರೀರಾಮಚಂದ್ರ ಪ್ರಭು ಮತ್ತು ಅನೇಕ ಪ್ರಸಿದ್ಧ ಯೋಧ ಸಾಮ್ರಾಟರು ಇವರ ಧೈರ್ಯ, ನೀತಿ, ರಾಜತಂತ್ರ ಇಂದಿಗೂ ಮಹಾಕಾವ್ಯಗಳ ರತ್ನ. ಅವರ ಸೇನೆಗಳ ಹೆಜ್ಜೆಗೆ ಶತ್ರುಗಳು ನಡುಗುತ್ತಿದ್ದರು. ಅವರ ನ್ಯಾಯಕ್ಕೆ ಜನರು ದೇವರ ಭರವಸೆ ಇಟ್ಟಿದ್ದರು. ನಾವು ಕ್ಷತ್ರಿಯರು ಎಂಬ ಹೆಮ್ಮೆಯ ನಂಬಿಕೆ. ಸೂರ್ಯವಂಶ ಆರ್ಯ ಕ್ಷತ್ರಿಯರು ತಮ್ಮಲ್ಲೇ ಹೀಗೆ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ: ನಮ್ಮ ರಕ್ತದಲ್ಲಿ ಬೆಳಕಿದೆ, ನಮ್ಮ ಹೃದಯದಲ್ಲಿ ಧರ್ಮ ಇದೆ, ನಮ್ಮ ಕೈಯಲ್ಲಿ ರಕ್ಷಣೆಯ ಕರ್ತವ್ಯ ಇದೆ. ನಾವು ಮೂಲ ಕ್ಷತ್ರಿಯರು, ಯುಗಗಳ ಯೋಧ ಪರಂಪರೆಯ ಕೂಸುಗಳು. ಸೂರ್ಯವಂಶ ಆರ್ಯ ಕ್ಷತ್ರಿಯರ ಕತೆ ಯುಗಗಳ ಬೆಳಕು. ಬೆಳಕು ತಾನೇ ಸೃಷ್ಟಿಸಿಕೊಳ್ಳಬೇಕು, ಧೈರ್ಯ ತಾನೇ ಕಟ್ಟಿಕೊಳ್ಳಬೇಕು, ಧರ್ಮ ತಾನೇ ಬದುಕಬೇಕು. ಈ ಮೌಲ್ಯಗಳನ್ನ ಮುಂದಿನ ಪೀಳಿಗೆ ಹಿಡಿದಿಟ್ಟರೆ ಸೂರ್ಯವಂಶದ ಜ್ಯೋತಿ ಯುಗ ಯುಗಾಂತರಗಳವರೆಗೂ ಬೆಳಗುತ್ತಲೇ ಇರುತ್ತದೆ.